ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ನೂಲು ಹುಣ್ಣಿಮೆ ಹಬ್ಬ ಹೇಗೆಲ್ಲ ಆಚರಿಸಿದ್ವಿ, ಅದರ ಮಹತ್ವ ಏನು, ಮತ್ತು ರಕ್ಷಾಬಂಧನದ ಆಚರಣೆಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತೇನಂತ ಹೇಳಿದ್ರೆ ಮಧ್ಯಾಹ್ನ 2:15ಗೆ ಹುಣ್ಣಿಮೆ ಮುಗಿಲಿಕ್ಕಿತ್ತು. ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದ್ದಿದ್ದು ಉಂಟು, ಆದರೆ ತಿಂಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ದು ಸುಮಾರು 10:30-11 ಗಂಟೆಗೆ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಕಿಚನಿಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಮಾಮೂಲಿ ಎಲ್ಲ ಹಬ್ಬಗಳಿಗೂ ಏನು ಮಾಡ್ತೀವಿ ಅದೇ ಒಂದು ಅಡುಗೆಗಳನ್ನ ಮಾಡೋದು ಇವತ್ತು ಸಹ. ನಾನು ಪ್ರತಿ ಹಬ್ಬಗಳಿಗೂ ಪೂಜೆಗಳಿಗೂ ಅಡುಗೆ ಮಾಡೋಕ್ಕೂ ಮುಂಚೆ ಏನು ಅಗ್ನಿ ದೇವನಿಗೆ ಪೂಜೆ ಮಾಡ್ತೀನಿ, ಅಂದರೆ ಸ್ಟವ್ವಿಗೆ ಪೂಜೆ ಮಾಡ್ತೀನಿ. ಮತ್ತು ಆ ತಾಯಿ ಅನ್ನಪೂರ್ಣೇಶ್ವರಿ ದೇವಿನ ಮನಸ್ಸಲ್ಲಿ ಸ್ಮರಿಸುತ್ತಾ ಅಡುಗೆ ಚೆನ್ನಾಗಾಗಲಿ ಅಂತ ಅಂದ್ಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ನಮ್ಮ ಮನೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಗಂಡ್ಮಕ್ಳೇ ಪೂಜೆ ಮಾಡೋದು. ಹಾಗೆ ಇವತ್ತು ಅಪ್ಪಾಜಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೂಲು ಹುಣ್ಣಿಮೆ ಹಬ್ಬ ಅಥವಾ ಶ್ರಾವಣ ಪೂರ್ಣಿಮೆ ಹಿಂದೂ ಧರ್ಮದಲ್ಲಿ ಮಹತ್ವ ಹಬ್ಬ ಇದು. ಹಾಗೆ ನೂಲು ಹುಣ್ಣಿಮೆ ಹಬ್ಬದ ಮಹತ್ವ ನೋಡೋದಾದರೆ ಫಸ್ಟು ಯಜ್ಞೋಪವೀತ ಧಾರಣೆ ಅಂತ ಹೇಳಿದ್ರೆ ಏನಪ್ಪ ಅಂದರೆ ಜನಿವಾರ ಇರುತ್ತಲ್ಲ, ಸೊ ಅದನ್ನು ಬದಲಾಯಿಸ್ತಾರೆ. ಏನು ಹೊಸ ಜನಿವಾರನ ಧರಿಸ್ತಾರೆ, ಹಳೆ ಜನಿವಾರನ ತೆಗೆದುಬಿಟ್ಟು. ಸೊ ಅದು ಈ ಹಬ್ಬದ ಪ್ರಮುಖ ವಿಶೇಷತೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ ರಕ್ಷಾಬಂಧನ. ಏನು ತಮ್ಮ ಸಹೋದರರಿಗೆ ರಾಖಿ ಕಟ್ತೀವಲ್ಲ, ಸೊ ಇದೇನಪ್ಪ ಅಂತ ಹೇಳಿದ್ರೆ ಅಣ್ಣ ಅಥವಾ ತಮ್ಮ ಯಾರಿರ್ತಾರಲ್ಲ ಅವರ ಯೋಗಕ್ಷೇಮಕ್ಕಾಗಿ, ಮತ್ತು ಏನು ಸಹೋದರರು ಇರ್ತಾರಲ್ಲ ಸೊ ಅವರು ನಮ್ಮ ರಕ್ಷಣೆಗಾಗಿ ನಿಲ್ತೀವಿ ಅನ್ನೋಂತಹ ಪ್ರತಿಜ್ಞೆ ಮಾಡ್ತಾರೆ. ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ದಾನ ಮತ್ತು ಪುಣ್ಯ ಕಾರ್ಯಗಳು ಮಾಡ್ತಾರೆ. ಈ ಒಂದು ದಿನ ಬಹಳ ಶ್ರೇಷ್ಠವಾದದ್ದು ದಾನ ಮತ್ತು ಧರ್ಮ ಮಾಡೋದಕ್ಕೆ. ಮತ್ತು ಏನಂತ ಹೇಳಿದ್ರೆ ಪವಿತ್ರ ನದಿ ಸ್ನಾನ ಮಾಡ್ತಾರೆ. ಅಂದರೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಅವರ ಪಾಪಗಳನ್ನು ಕಳೆದುಕೊಳ್ಳೋದಕ್ಕೆ ಇದು ಒಂದು ವಿಶೇಷ ದಿನ. ಮತ್ತು ವಿಷ್ಣು ಮತ್ತು ಲಕ್ಷ್ಮೀ ಪೂಜೆ ಕೂಡ ಮಾಡ್ತಾರೆ. ಇದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪೂಜೆ ಮಾಡ್ತಾರೆ. ಈ ಪೂಜೆಗೆ ವಿಶೇಷವಾಗಿ ಕಣಗಿಲೆ ಹೂವು ಇರಲೇಬೇಕು. ಅದನ್ನೇ ನಾವು ಏನು ಕಲಶಕ್ಕೆ ಎಲೆಗಳನ್ನ ಇಟ್ಟು ಹೂವನ್ನೇ ವಿಶೇಷವಾಗಿ ಇಡೋದು. ಮತ್ತು ಪುಸ್ತಕ, ಮೇಯ್ನಾಗಿ ಭಗವದ್ಗೀತೆ ಪುಸ್ತಕ ಇರಬೇಕು. ಅದರ ಜೊತೆಗೆ ಯಾವುದಾದ್ರೂ ಪುಸ್ತಕಗಳನ್ನ ಇರ್ಬೋದು, ದೇವರ ಪುಸ್ತಕ ಆಗಿರ್ಬೋದು, ನಾವು ಓದುವಂತಹ ಪುಸ್ತಕಗಳನ್ನ ಸಹ ಇಡ್ಬೋದು. ಇದು ಸೆಕೆಂಡ್ ಸ್ಟೆಪ್ ಅಪ್ಪಾಜಿ ಈ ಥರ ರೆಡಿ ಮಾಡಿದರು. ಏನಂತ ಹೇಳಿದ್ರೆ ನಾವು ಏನು ದುಡ್ಡು ಒಡವೆ ಎಲ್ಲ ಇಡ್ತೀವಲ್ಲ ಲಕ್ಷ್ಮೀ ಹಬ್ಬಕ್ಕೆ, ಅದೇ ಥರ ದೇವರಿಗೆ ಇಡ್ತೀವಿ, ಹಣ್ಣು ಎಲ್ಲ ಇಡ್ತೀವಿ. ನಮ್ಮನೇಲಂತೂ ಈ ಹಬ್ಬನ ಬಹಳ ವಿಶೇಷವಾಗಿ ಆಚರಿಸ್ತೀವಿ. ಒಂದು ಕಡೆ ಪೂಜೆಗೆ ರೆಡಿ ಆಗ್ತಿದ್ರೆ ಇನ್ನೊಂದು ಕಡೆ ಅಡುಗೆ ಕೂಡ ರೆಡಿ ಆಗ್ತಿತ್ತು.
ನಮ್ಮ ಮನೆ ಸುಂದ್ರಿ ಆರ್ಯ ಕೂಡ ಕುಂಕುಮ ಹಚ್ಕೊಂಡು ಪೂಜೆಗೆ ಕೂತಿದ್ರು. ಈ ರೀತಿಯಾಗಿ ಜನಿವಾರನ ಬದಲಾಯಿಸ್ತಾರೆ. ಏನಂತ ಹೇಳಿದ್ರೆ ತುಳಸಿ ದಳವನ್ನು ಒಂದು ಕೈಲಿಟ್ಕೊಂಡು ಮತ್ತು ಈ ರೀತಿಯಾಗಿ ಏನು ಜನಿವಾರವನ್ನು ಇಟ್ಟುಕೊಂಡು ಗಾಯತ್ರಿ ಮಂತ್ರವನ್ನು ಹೇಳುತ್ತಾ ಫಸ್ಟು ಹೊಸ ಜನಿವಾರನ ಹಾಕ್ಕೊಂಡು ಆಮೇಲೆ ಹಳೆ ಜನಿವಾರನ ತೆಗಿತಾರೆ. ಈಗ ಜನಿವಾರ ಧಾರಣೆ ಹಾಕಿ ಹಳೆ ಜನಿವಾರನ ತೆಗಿತಾರೆ ಮತ್ತು ಇದನ್ನು ಯಾವುದಾದ್ರೂ ಹರಿಯೋ ನೀರಿಗೆ ಬಿಡ್ತಾರೆ. ಈ ರೀತಿಯಾಗಿತ್ತು ಏನು ಹುಣ್ಣಿಮೆ ಹಬ್ಬ. ಮತ್ತು ನಾನು ನನ್ನ ಪ್ರೀತಿ ಅಣ್ಣನಿಗೆ ರಾಖಿ ಕಟ್ಟಿದಂತಹ ವಿಶೇಷ ಸಂದರ್ಭ. ಪ್ರತಿ ವರ್ಷ ಕಾಣಿಕೆ ಕೊಡ್ತಾರೆ. ಆದರೆ ಈ ವರ್ಷ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಆ ಸಿಗಂದೂರು ಚೌಡೇಶ್ವರಿ ಆಶೀರ್ವಾದ ಇರುವಂತಹ ಆ ಸನ್ನಿಧಾನದಿಂದ ತಂದಿರುವಂತಹ ದುಡ್ಡನ್ನು ನನಗೆ ಕೊಟ್ಟು ಆಶೀರ್ವಾದ ಮಾಡಿದರು. ಪ್ರತಿ ವರ್ಷನೂ ಕೂಡ ಇದೇ ಥರ ಕೈ ತುಂಬ ದುಡ್ಡು ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಎಲ್ಲದಕ್ಕಿಂತ ಮೀರಿದ್ದು ಅಂತ ಹೇಳಿದ್ರೆ ಅವರ ಪ್ರೀತಿ, ಅವರ ಆರೈಕೆ, ಅವರ ಆಶೀರ್ವಾದ ಸದಾ ಹೀಗೆ ಇರಬೇಕು. ಇದಾಗಿತ್ತು ಈ ವ್ಲಾಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.